ನದಿಯಲ್ಲಿ ಕಣ್ಮರೆಯಾಗಿದ್ದ 3 ಯುವಕರ ಶವ ಪತ್ತೆ. ಈಶ್ವರ್ ಮಲ್ಪೆ ತಂಡದಿಂದ ಯಶಸ್ವಿ ಕಾರ್ಯಾಚರಣೆ. ಸಾಗರ ತಾಲೂಕಿನ ಸಿಗಂದೂರು ಸಮೀಪದ ಕಳಸವಳ್ಳಿಯ ಶರಾವತಿ ನದಿಯಲ್ಲಿ ತೆಪ್ಪ ಮಗುಚಿ ಬಿದ್ದು ನೀರು ಪಾಲಾಗಿದ್ದ 3 ಯುವಕರ ಶವಗಳು ಇಂದು ಬೆಳಗ್ಗೆ ಪತ್ತೆಯಾಗಿದೆ. ಮೃತ ದುರ್ದೈವಿಗಳನ್ನು ಚೇತನ್ ಜೈನ್ ಸಿಗಂದೂರು, ಸಂದೀಪ್ ಹುಲಿದೇವರ ಬನ ಹಾಗೂ ರಾಜೀವ್ ಗಿಣಿವಾರ ಎಂದು ಗುರುತಿಸಲಾಗಿದೆ. ನವೆಂಬರ್ 13ರಂದು 5 ಯುವಕರು ಕಳಸವಳ್ಳಿ ಸಮೀಪದ ತೆಪ್ಪದ ಮೂಲಕ ನದಿಯ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಊಟಕ್ಕೆಂದು ತೆರಳಿದ್ದರು. ಊಟ ಮುಗಿಸಿಕೊಂಡು ಹಿಂತಿರುಗುವಾಗ ತೆಪ್ಪದಲ್ಲಿ ನೀರು ತುಂಬಿಕೊಂಡು ಮಗುಚಿ ಬಿದ್ದಿತ್ತು. ಈ ವೇಳೆ 2 ಯುವಕರು ಈಜಿಕೊಂಡು ದಡಕ್ಕೆ ಆಗಮಿಸುವಲ್ಲಿ ಸಫಲರಾಗಿದ್ದರು. ಉಳಿದ 3 ಯುವಕರು ನದಿಯಲ್ಲಿ ಕಣ್ಮರೆಯಾಗಿದ್ದರು. ಇವರಿಗೆ ಈಜು ಬರುತ್ತಿರಲಿಲ್ಲ ಎನ್ನಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಆಗಮಿಸಿದ್ದ ಅಗ್ನಿಶಾಮಕ ದಳ ತಂಡವು ಹಿನ್ನೀರಿನಲ್ಲಿ ಸತತವಾಗಿ ಕಾರ್ಯಾಚರಣೆಯನ್ನು ನಡೆಸಿತ್ತು. ಆದರೆ ಯುವಕರ ಸುಳಿವು ಮಾತ್ರ ಪತ್ತೆಯಾಗಲಿಲ್ಲ. ನವೆಂಬರ್ 14ರ ಗುರುವಾರ ಬೆಳಗ್ಗೆಯಿಂದಲೇ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ಆರಂಭಿಸಲಾಗಿತ್ತು. ಕಾರ್ಗಲ್ ಪೊಲೀಸ್ ಸಮಕ್ಷಮದಲ್ಲಿ ಶರಾವತಿಯ ಹಿನ್ನೀರಿನಲ್ಲಿ ಸುಮಾರು 1 ಗಂಟೆಗಳ ಕಾಲ ಶೋಧ ನಡೆಸಿ ಸುಮಾರು 40 ಅಡಿ ಆಳದಲ್ಲಿ 3 ಯುವಕರ ಶವವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು.